ನಮಸ್ಕಾರ ಸ್ನೇಹಿತರೆ, ಆಶಾ ವಿಶೇಷ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವೊಂದು ಒಳ್ಳೆ ಹೆಲ್ದಿ ಲಡ್ಡುವನ್ನು ಹೇಗೆ ಮಾಡೋದು ಅಂತ ನೋಡೋಣ. ಈ ಲಡ್ಡುನ ಮಾಡೋದಕ್ಕೆ ನಾನು 1 ಕಪ್ ಆಗುವಷ್ಟು ಪಂಪ್ಕಿನ್ ಸೀಡ್ಸ್ನ ತೊಗೊಂಡಿದ್ದೀನಿ, 1 ಕಪ್ ಆಗುವಷ್ಟು ಸನ್ಫ್ಲವರ್ ಸೀಡ್ಸ್ನ ತೊಗೊಂಡಿದ್ದೀನಿ, 1 ಕಪ್ ಆಗುವಷ್ಟು ಮೆಲನ್ ಸೀಡ್ಸ್, 1 ಕಪ್ ಆಗುವಷ್ಟು ಫ್ಲ್ಯಾಕ್ಸ್ ಸೀಡ್ಸ್, 2 ಕಪ್ ಆಗುವಷ್ಟು ಕಪ್ಪು ಎಳ್ಳು, 1 ಕಪ್ ಆಗುವಷ್ಟು ಬಿಳಿ ಎಳ್ಳು. ಈ ಎಲ್ಲ ಸೀಡ್ಸನ್ನು ನಾವು ಲೋ ಫ್ಲೇಮಲ್ಲಿ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ನೋಡಿ, ಒಂದೊಂದಾಗಿ ನಾನು ಈಗ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಹೆಚ್ಚಾಗಿ ಇದನ್ನು ರೋಸ್ಟ್ ಮಾಡ್ಕೊಳ್ಬಾರ್ದು, ಜಸ್ಟ್ ಒಂದು ಲೈಟ್ ಬ್ರೌನಿಷ್ ಕಲರ್ ಬಂದರೆ ಸಾಕು. ನೋಡಿ, ಈಗ ಒಂದೊಂದಾಗಿ ಎಲ್ಲ ಸೀಡ್ಸನ್ನು ಹುರಿದುಕೊಂಡಿದ್ದಾಗಿದೆ. ಈಗ ಎಲ್ಲ ಸೀಡ್ಸನ್ನು ಮಿಕ್ಸಿಯಲ್ಲಿ ಪುಡಿ ಮಾಡ್ಕೊಳ್ಳೋಣ. ಮೊದಲಿಗೆ ನಾನು ಈ ದೊಡ್ಡ ದೊಡ್ಡ ಸೀಡ್ಸ್ ಏನಿದೆ ಇವನ್ನೆಲ್ಲ ಒಟ್ಟಿಗೆ ಮಿಕ್ಸಿಯಲ್ಲಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ತುಂಬ ನುಣ್ಣಗೆ ಮಾಡ್ಕೊಳ್ಳೋದೇನು ಬೇಕಾಗಿಲ್ಲ, ತರಿಯಾಗಿ ರವಾ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕಾಗತ್ತೆ. ಮತ್ತು ನಾನಿದನ್ನು ಪಲ್ಸ್ ಮೋಡಲ್ಲೇ ಗ್ರೈಂಡ್ ಮಾಡ್ಕೊಂಡಿರೋದು. ಈಗ ಈ ಟೈನಿ ಸೀಡ್ಸ್ ಏನಿದೆ, ಎಳ್ಳು ಮತ್ತು ಫ್ಲ್ಯಾಕ್ಸ್ ಸೀಡ್ಸು, ಇವೆರಡನ್ನು ಮಿಕ್ಸ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಎಲ್ಲವನ್ನ ಗ್ರೈಂಡ್ ಮಾಡ್ಕೊಂಡಿದ್ದಾಗಿದೆ. ಇದನ್ನು ಬದಿಯಲ್ಲಿಟ್ಕೊಳ್ಳೋಣ. ಈ ಲಡ್ಡುನ ಮಾಡೋದಕ್ಕೆ ನಮಗೆ ಸ್ವಲ್ಪ ತುಪ್ಪ ಕೂಡ ಬೇಕಾಗತ್ತೆ, ಅದಕ್ಕೆ ನಾನು ತುಪ್ಪನ ಇಲ್ಲಿ ಮೆಲ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಈ ಪ್ಯಾನ್ಗೆ 2 ಕಪ್ ಆಗುವಷ್ಟು ಬೆಲ್ಲನ ಹಾಕೊಳ್ತಾ ಇದ್ದೀನಿ, 1/4 ಕಪ್ ಆಗುವಷ್ಟು ನೀರನ್ನು ಹಾಕೊಳ್ತಾ ಇದ್ದೀನಿ. ಈ ಬೆಲ್ಲ ಕರಗೋವಷ್ಟು ಮಾತ್ರ ನಾವಿದನ್ನು ಬಿಸಿ ಮಾಡ್ಕೊಬೇಕು. 1 ಬಾಯ್ಲ್ ಬಂದರೆ ಸಾಕಾಗುತ್ತೆ. ಬೆಲ್ಲ ಎಲ್ಲ ಕರಗಿ 1 ಬಾಯ್ಲ್ ಬಂದಮೇಲೆ ಈ ಸ್ಟವನ್ನು ಆಫ್ ಮಾಡ್ಕೊಳ್ಳೋಣ. ನೋಡಿ, ಈಗ ಚೆನ್ನಾಗಿ ಕರಗಿದೆ. ಈಗ ಒಂದು ದೊಡ್ಡ ಬೌಲ್ಗೆ ನಾವು ರುಬ್ಬಿಟ್ಕೊಂಡಿರುವ ಎಲ್ಲ ಸೀಡ್ಸ್ ಮಿಶ್ರಣಗಳನ್ನ ಹಾಕೊಳ್ತಾ ಇದ್ದೀನಿ. ಚೆನ್ನಾಗಿ ಇದನ್ನು ಒಮ್ಮೆ ಮಿಶ್ರಣ ಮಾಡ್ಕೊಳ್ಳೋಣ. ಎಲ್ಲಾದರೂ ಲಂಪ್ಸ್ ಇದ್ದರೆ ಅದನ್ನು ಬ್ರೇಕ್ ಮಾಡ್ಕೋಬೇಕು. ಈಗ ಇದಕ್ಕೆ ಕರಗಿಸಿ ಇಟ್ಕೊಂಡಿರುವ ಬೆಲ್ಲದ ನೀರನ್ನು ಹಾಕೊಳ್ತಾ ಇದ್ದೀನಿ. ಇದನ್ನು ಹಾಕಿದ ತಕ್ಷಣ ಈ ರೀತಿ ಒಂದು ಸ್ಪ್ಯಾಚುಲಾ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈಗ ಚೆನ್ನಾಗಿ ಮಿಕ್ಸ್ ಆಗಿದ್ದಾಗಿದೆ. ಸ್ವಲ್ಪ ಬಿಸಿ ಬಿಸಿನೇ ಇರುವಾಗ ಲಡ್ಡುನ ಕಟ್ಕೊಳ್ಬೇಕು. ತಣ್ಣಗಾಗ್ತಾ ಆಗ್ತಾ ಇದು ಸ್ವಲ್ಪ ಗಟ್ಟಿ ಆಗ್ತಾ ಹೋಗುತ್ತೆ. 3/4 ಭಾಗದಷ್ಟು ಲಡ್ಡುಗಳನ್ನು ಮಾಡಿದ್ದಾಗಿದೆ. ಇಲ್ಲಿ ಸ್ವಲ್ಪ ಉಳಿದಿದೆ, ಲಡ್ಡುಗಳನ್ನು ಕಟ್ಟೋದಿಕ್ಕಾಗ್ತಾ ಇಲ್ಲ. ಈಗ ನಾವು ಕರಗಿಸಿ ಇಟ್ಕೊಂಡಿರುವ ತುಪ್ಪನ ಎಷ್ಟು ಬೇಕು ನಮಗೆ ಕನ್ಸಿಸ್ಟೆನ್ಸಿಗೆ ತಕ್ಕನಾಗಿ ನಾವು ಹಾಕ್ಕೊಳ್ಬೇಕು. ನಾನೊಂದು 4 ಟೀ ಸ್ಪೂನ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ. ಲಡ್ಡುಗಳನ್ನು ಕಟ್ಟುವ ಹದಕ್ಕೆ ಇದು ಬಂದಿದೆ. ನೋಡಿ, ಎಲ್ಲ ಲಡ್ಡುಗಳನ್ನು ಕಟ್ಟಿದ್ದಾಗಿದೆ. ಈಗ ನಮ್ಮ ಹೆಲ್ದಿ ಡಿಲಿಷಿಯಸ್ ಲಡ್ಡು ತಿನ್ನೋದಿಕ್ಕೆ ರೆಡಿಯಾಗಿದೆ. ಈಗ ಒಂದೊಂದೇ ಸೀಡ್ಗಳ ಆರೋಗ್ಯ ಲಾಭಗಳನ್ನು ನೋಡ್ತಾ ಹೋದರೆ, ಪಂಪ್ಕಿನ್ ಸೀಡ್ಸಲ್ಲಿ ಮೆಗ್ನೀಷಿಯಮ್ ಇದೆ, ಜಿಂಕ್ ಇದೆ, ಐರನ್ ಇದೆ, ಫೈಬರ್ ಇದೆ, ಹಾರ್ಟ್ ಹೆಲ್ತಿಗೆ ಸಪೋರ್ಟ್ ಮಾಡುತ್ತೆ, ನಮ್ಮ ನಿದ್ರೆಯ ಕ್ವಾಲಿಟಿಯನ್ನು ಇಂಪ್ರೂವ್ ಮಾಡುತ್ತೆ, ಇನ್ಫ್ಲಮೇಷನ್ನ ಕಡಿಮೆ ಮಾಡುತ್ತೆ, ಹಾಗೆ ನಮ್ಮ ಬ್ಲಡ್ ಶುಗರ್ ಲೆವೆಲ್ನ ರೆಗ್ಯುಲೇಟ್ ಮಾಡುತ್ತೆ. ಇದು ರಿಚ್ ಇನ್ ಆಂಟಿ ಆಕ್ಸಿಡೆಂಟ್ಸ್, ವೆಯ್ಟ್ ಮ್ಯಾನೇಜ್ಮೆಂಟಲ್ಲೂ ಕೂಡ ಇದು ಸಹಾಯ ಮಾಡುತ್ತೆ. ಹಾಗೆ ಸನ್ಫ್ಲವರ್ ಸೀಡ್ಸಲ್ಲಿ ವಿಟಮಿನ್ ಇ, ಮೆಗ್ನೀಷಿಯಮ್, ಹೆಲ್ದಿ ಫ್ಯಾಟ್ಸ್ ಇರುತ್ತೆ. ಇದು ಕೂಡ ಇನ್ಫ್ಲಮೇಷನ್ನ ಕಡಿಮೆ ಮಾಡೋದ್ರಲ್ಲಿ ಸಹಾಯ ಮಾಡುತ್ತೆ, ಕೊಲೆಸ್ಟ್ರಾಲ್ನ ಕಡಿಮೆ ಮಾಡೋದ್ರಲ್ಲಿ ಸಹಾಯ ಮಾಡುತ್ತೆ, ಹಾರ್ಟ್ ಹೆಲ್ತ್ಗೆ ತುಂಬಾನೇ ಒಳ್ಳೆ ಸೀಡ್ಸ್. ಇದು ನಮ್ಮ ಸ್ಕಿನ್ನಿನ ಆರೋಗ್ಯಕ್ಕೂ ಒಳ್ಳೆಯದು, ಇಮ್ಯೂನ್ ಸಿಸ್ಟಮ್ನ ಬೂಸ್ಟ್ ಮಾಡುತ್ತೆ, ವೆಯ್ಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಮತ್ತು ಡೈಜೆಸ್ಟಿವ್ ಹೆಲ್ತ್ ಅಲ್ಲಿ ತುಂಬಾನೇ ಸಹಾಯ ಮಾಡುತ್ತೆ. ಇನ್ನು ಮೆಲನ್ ಸೀಡ್ಸ್ ಅಲ್ಲಿ ಪ್ರೋಟೀನು, ಹೆಲ್ದಿ ಫ್ಯಾಟ್ಸು, ಮೆಗ್ನೀಷಿಯಂ, ಜಿಂಕ್ ಇರುತ್ತೆ, ಹಾರ್ಟ್ ಹೆಲ್ತ್ಗೆ ಸಪೋರ್ಟ್ ಮಾಡುತ್ತೆ, ಕೊಲೆಸ್ಟ್ರಾಲ್ನ ಕಡಿಮೆ ಮಾಡೋದ್ರಲ್ಲಿ ಸಹಾಯ ಮಾಡುತ್ತೆ, ಡೈಜೆಷನ್ನ ಇಂಪ್ರೂವ್ ಮಾಡುತ್ತೆ, ಸ್ಕಿನ್ ಮತ್ತೆ ಕೂದಲಿನ ಆರೋಗ್ಯನ ಬೂಸ್ಟ್ ಮಾಡುತ್ತೆ, ಬ್ಲಡ್ ಪ್ರೆಷರ್ನ ರೆಗ್ಯುಲೇಟ್ ಮಾಡೋದ್ರಲ್ಲೂ ಕೂಡ ಸಹಾಯ ಮಾಡುತ್ತೆ. ಫ್ಲ್ಯಾಕ್ಸ್ ಸೀಡ್ಸು ಹಾರ್ಟ್ ಹೆಲ್ತ್ಗೆ, ಡೈಜೆಷನ್ಗೆ ಮತ್ತು ಕ್ಯಾನ್ಸರ್ ಪ್ರಿವೆನ್ಷನ್ ಅಲ್ಲಿ ತುಂಬಾ ನಮಗೆ ಸಹಾಯ ಮಾಡುತ್ತೆ. ನಮ್ಮ ದೇಹದ ಬ್ಯಾಡ್ ಕೊಲೆಸ್ಟ್ರಾಲ್ ಅನ್ನ ತಗ್ಗಿಸೋದ್ರಲ್ಲಿ, ಬ್ಲಡ್ ಪ್ರೆಷರ್ನ ಕಡಿಮೆ ಮಾಡೋದ್ರಲ್ಲಿ, ಬ್ಲಡ್ ಶುಗರ್ನ ಸ್ಟೆಬಿಲೈಸ್ ಮಾಡೋದ್ರಲ್ಲಿ, ಕಾನ್ಸ್ಟಿಪೇಷನ್ನ ನಿವಾರಣೆ ಮಾಡೋದ್ರಲ್ಲಿ ತುಂಬಾನೇ ಬೆನಿಫಿಷಿಯಲ್. ಇನ್ನು ಎಳ್ಳು ಬಗ್ಗೆ ಹೇಳೋದಾದ್ರೆ ಹಾರ್ಟ್ ಹೆಲ್ತ್ಗೆ ಒಳ್ಳೇದು, ಆಂಟಿ ಏಜಿಂಗ್ ತರ ಕೆಲಸ ಮಾಡುತ್ತೆ, ಕ್ಯಾಲ್ಸಿಯಂ ರಿಚ್ ಆಗಿರುತ್ತೆ, ಐರನ್ ಇರುತ್ತೆ, ಮೆಗ್ನೀಷಿಯಂ ಇರುತ್ತೆ, ಬೋನ್ ಹೆಲ್ತ್ಗೆ ತುಂಬಾನೇ ಸಹಾಯ ಮಾಡುತ್ತೆ, ಬ್ಲಡ್ ಪ್ರೆಷರ್ನ ರೆಗ್ಯುಲೇಟ್ ಮಾಡೋದ್ರಲ್ಲಿ ಸಹಾಯ ಮಾಡುತ್ತೆ. ಇದರಲ್ಲಿ ಹೈ ಫೈಬರ್ ಇರೋದ್ರಿಂದ ಡೈಜೆಷನ್ನ ಇಂಪ್ರೂವ್ ಮಾಡುತ್ತೆ, ನಮ್ಮ ಹೇರ್ ಮತ್ತೆ ಸ್ಕಿನ್ಗೆ ತುಂಬಾನೇ ಒಳ್ಳೇದು. ಇದರಲ್ಲಿ ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಕೂಡ ಇದೆ. ಮತ್ಯಾಕ್ ತಡ, ಈ ಎಲ್ಲಾ ಸೀಡ್ಸ್ಗಳನ್ನ ನೀವು ತನ್ನಿ, ಲಡ್ಡುಗಳನ್ನ ಮಾಡ್ಕೊಳ್ಳಿ. ಪ್ರತಿನಿತ್ಯ ಒಂದೊಂದು ತಿಂದ್ರೆ ಸಾಕು, ನಮ್ಮ ಆರೋಗ್ಯಕ್ಕೆ ತುಂಬಾನೇ ಬೆನಿಫಿಷಿಯಲ್ ಆಗಿರುತ್ತೆ. ಇಲ್ಲಿಗೆ ಇಂದಿನ ವಿಡಿಯೋನ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿಯವರೆಗೂ ಆರೋಗ್ಯವಾಗಿರಿ, ನಗ್ನಗ್ತಾ ಇರಿ. ನಮಸ್ಕಾರಗಳು.